ಅಯ್ಯೋ ನಮ್ಮ ಭಾವ ಇದ್ದಾಗ ಹೆಂಗೋ ಅತ್ಲಾಗೆ ಮಾತಾಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ. ಅವಾಗ ದುಡ್ಡು ಸಿಕ್ಕಿದಾಗ ಎಣ್ಣೆ ಕುಡಿತಿದ್ವಿ, ಬೇಜಾರಾಗ್ತಿರ್ಲಿಲ್ಲ ಕೆಲಸ ಮಾಡೋಕ್ಕೂ ಸಮಯಸಕ್ಕೂ. ಆದರೆ ಈಗ ನನ್ನ ಜೊತೆಗೆ ಯಾರೂ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರು ಹೋಗತ್ತೆ. ಯಾವ ಸಮಯಸಕ್ಕೆ ಬೇಜಾರಾಗುತ್ತೆ. ಹೆಂಗೋ ನಮ್ಮಪ್ಪ ಯಾದರೂ ಇತ್ತು ಜೊತೆಗೆ. ನಮ್ಮಪ್ಪ ಇನ್ನೂ ಎಲ್ಲೋ ಕಳಿಸ್ಬಿಡ್ತು ನಮ್ಮಮ್ಮಯ್ಯ. ಹಾಂ, ಈಗ ನಾನೊಬ್ಬನೇ ಕಾಯ್ಬೇಕಲ್ಲಪ್ಪ ದೇವರೇ. ಈಗ ನಾನು ಯಾರ ಜೊತೆ ಮಾತಾಡಲಿ, ಯಾರ ಜೊತೆ ನನ್ನ ಕಷ್ಟ ಸುಖ ಹಂಚ್ಕೊಂಬ್ಲಿ? ಬೇಜಾರು ಹೋಗಪ್ಪ ಅತ್ತ. ಈ ಹಸ ಕಾಯೋದು ಬೇಡ, ಏನು ಬೇಡ, ಎಲ್ಲಾದ್ರೂ ಬೆಂಗಳೂರು ಕಡೆ ಕೂಡೋಗ್ಬಿಡೋಣ ಅಂತ ಅನ್ಸುತ್ತೆ. ನಿನಗೋಸ್ಕರ ನಾನಿರ್ಬೇಕಾದ್ರೆ ನೀನು ಯಾಕೋ ಬೆಂಗಳೂರಿಗೆ ಹೋಗ್ತೀಯಬ್ಬ ಮೈದಾ? ನಮ್ಮ ಬಾವ ಎಲ್ಲಿ? ಬಾವ ಬಾವ, ನಾನು ನಿನ್ನ ಹಿಂದೆನೇ ಇದ್ದೀನಿ, ತಿರುಗಿ ನೋಡು ಬಾ ಮೈದಾ. ಬಾವ ಏನು ಬಾವ ಇದಕ್ಕಿದಂಗೆ ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ನಿಮ್ಮೂರ್ಗೆ ಹೋದವನು ಮತ್ತೆ ಇಲ್ಲಿಗೆ ಹೆಂಗೆ ಬಂದೆ? ಯಾವಾಗ ಬಂದೆ? ಏನೂ ಇಲ್ಲ, ಹಿಂಗೆ ಬಂದೆ. ನಿನ್ನ ನೆನಪಾಯ್ತು, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನಗೆ ಎಣ್ಣೆ ಕುಡಿಬೇಕು ಅಂತ ಅನ್ನಿಸ್ತೈತಲ್ವೇ? ನಾನು ನೀನು ಜೊತೆಗಿದ್ದಾಗ ವಾರಕ್ಕೆ 2 ಸರಿ 3 ಸರಿ ಕುಡಿತಾ ಇದ್ವಿ. ಈಗ ನೋಡು, ಎಣ್ಣೆ ಕುಡಿಯೋಕ್ಕೆ ನಮಗೆ ಜೊತೆಗಾರನೇ ಇಲ್ದಂಗೆ ಆಗೈತೆ. ನನಗೂ ಅಷ್ಟೇ, ನಿನ್ನ ಜೊತೆಗೆ ಯಾವಾಗ ಎಣ್ಣೆ ಕುಡಿತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಬಾ ಮೈದಾ. ಬಾ ಹೋಗೋಣ ನಮ್ಮ ಅಮೂಲಿ ಜಾಗಕ್ಕೆ. ಈ ಎಣ್ಣೆ ಸಮೇತ ಬಂದ್ಬಿಟ್ಟಿದ್ಯಾ? ಒಂದೇ ಬಾಟ್ಲಿನ? ಹ್ಞೂ ಕಣೋ ಬಾ ಮೈದಾ, ನಿನಗೋಸ್ಕರ ತಂದೆ. ನಾನು ನಾಳೆ ಕುಡ್ದಿದ್ದೀನಿ ನಿನಗೋಸ್ಕರ. ಬಾ ಹೋಗೋಣ. ಅದೇ ನಮ್ಮ ಹೊಸಗಳು ಇಲ್ಲೇ ಇದಾವಲ್ಲ ಬಾವ, ಅವು ಎಲ್ಗಾದ್ರೂ ಹೋದ್ರೆ ಯಾರು ಹೊಲ್ದಕ್ಕಾದ್ರೂ? ಅಯ್ಯೋ ಅವೆಲ್ಲೂ ಹೋಗಲ್ಲ ಬಾ ಮೈದಾ. ಇಲ್ಲಿ ಯಾವ ಹೊಲ ಪಲೆ, ಯಾವ ಹೊಲ ಗದ್ದೆಗಳು ಯಾವ ಹತ್ರವೂ ಇಲ್ಲ. ಇಲ್ಲೆಲ್ಲ ಮೇಯ್ತಾ ಇರ್ತವೆ. ಮೇಯ್ಕೊಂಡು ಆ ಕಡೆಗೆ ಬರ್ತಾವೆ. ನೀರು ಕುಡಿಯೋಕೆ ಹೆಂಗೋ ಅಲ್ಲಿಗೆ ಬರಬೇಕಲ್ಲ, ಕೆರೆ ತಕ್ಕೆ ಅಲ್ಲಿಗೆ ಬರ್ತಾವೆ. ಆ ಕಡೆಗೆ ನಾವು ಅಲ್ಲಿರೋಣ ಬಾ. ಹಾಂ ಸರಿ ಬಾವ, ನಡಿ. ಇದು ಮೇದು ಸುಸ್ತಾಗಿ ನಿಂತ್ಕೊಂಡಿದ್ದಾವೆ. ಇರು, ಹೊಡ್ಕೊಂಬತ್ತೀನಿ ಆ ಕಡೆಗೇನೆ. ಅರೆ ನಡೀರಿ, ನೀರು ಕುಡಿಯೋರೆ ಅಂತಲ್ಲಿ. ನಡಿ ಬಾವ ಹೋಗೋಣ. ಹಸ್ಗಳ್ನ ಅಲ್ಲೇ ಹೊಡ್ಕೊಂತೀನಿ, ಅಲ್ಲೆಲ್ಲಾದ್ರೂ ಮೇಯ್ತಾ ಇರ್ತವೆ. ಸರಿ ಬಾ ಮೈದಾ ಹೋಗೋಣ. ಅಯ್ಯೋ ಎಣ್ಣೆ ಕುಡ್ದು ಎಷ್ಟೊಂದು ದಿನ ಆಗಿತ್ತು ಬಾವ. ನಿನ್ನ ಜೊತೆ ಇದ್ದಾಗಲೇ ಎಷ್ಟು ಚೆನ್ನಾಗಿದ್ದೆ ಅಂತ ಈಗ ತಾನೇ ನಿನ್ನೇ ನೆನೆಸ್ಕೊಂತಿದ್ದೆ. ಅಷ್ಟರೊಳಗೆ ನೀನು ಬಂದ್ಬಿಟ್ಟೆ ನೋಡು. ನಿನಗೆ 100 ವರ್ಷ ಆಯಸ್ಸು. ನಡಿ ನಡಿ. ಏನು ಬಾವ ಇದ್ದಕ್ಕಿದ್ದಂಗೆ ನಮ್ಮೂರಿಗೆ ಬಂದ್ಬಿಟ್ಟಿದ್ಯಾ? ಏನು ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗಕ್ಕೆ ಬಂದ್ಯೋ? ಅಲ್ಲ, ನಿನ್ನ ತಂಗಿನ ಕರ್ಕೊಂಡು ಹೋಗಕ್ಕೆ ಬಂದೆ. ಬಾ ಕುಕ್ಕ ಬಾ. ತಮಾಷೆ ಮಾಡಬೇಡ ಬಾವ, ಎರಡು ಒಂದೇ ತಾನೆ. ನನ್ನ ತಂಗಿನೇ ತಾನೆ ನಿನ್ನ ಹೆಂಡ್ತಿ. ಅದು ಸರಿ ಬಾ ಮೈದಾ, ಎಲ್ಲಿ ನಿನ್ನ ತಂಗಿ ಕಾಣಿಸ್ತಾ ಇಲ್ವಲ್ಲ ಮನೆಯಾಗೆ? ಏನೋ ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ, ಎಲ್ಲೋ ಬೆಂಗಳೂರಿಗೆ ಆಸ್ಪತ್ರೆಗೆ ಸೇರ್ಸವ್ರೆ. ಮಾಯಾ ಅಲ್ಲಿಗೆ ನೋಡ್ಕೊಂಬಕ್ಕೆ ಹೋಗವಳೆ ಅಂತ ನಾನು ಹೇಳ್ತು ನಿಮ್ಮ ಅಮ್ಮಯ್ಯ. ಯಾವ ಆಸ್ಪತ್ರೆ, ಎಲ್ಲಿರೋದದು? ನಿಜವಾಗ್ಲೂ ನಿಮ್ಮ ಅಪ್ಪಗೆ ಹುಷಾರಿಲ್ವಾ? ಅಯ್ಯೋ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಬೇರೆ ಹೇಳಿದ್ದೆ. ನಮ್ಮ ಭಾವ ನೋಡಿದ್ರೆ ನಿಜವಾಗ್ಲೂ ಹುಷಾರಿಲ್ವಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಅನುಮಾನ ಬಂದಿತ್ತಾ? ಏನೋ ಅಪ್ಪ, ಅನುಮಾನ ಬಂದು ನನ್ನ ತಂಗಿನ ಕರ್ಕೊಂಡು ಹೋಗೋಕ್ಕೆ ಬಂದಿರಬೇಕು. ಬೇಡ ಬೇಡ, ಹೇಳೋದು ಬೇಡ. ಹೇಳಿರ ಆಮೇಲೆ ನಮ್ಮ ಅಮ್ಮನ ಹತ್ರ ನಾನು ಹೋಗಿಸ್ಕೋಬೇಕಾಗುತ್ತೆ. ಲೇ ಬಾಮೈದಾ, ಹೇಳು, ಏನು ನಿಮ್ಮಮ್ಮ ಹೇಳಿದ್ದು ನಿಜಾನಾ? ಯಾಕೆ ಬಾವ, ಯಾಕೆ ಅನುಮಾನನ? ಹೌದು, ನಮ್ಮಪ್ಪಗೆ ಎದೆನೋ ಬಂದು ಬೆಂಗಳೂರಾಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ನನ್ನ ತಂಗಿ ಅಂದರೆ ನಿಮ್ಮ ಹೆಂಡ್ತಿ ಮಾಯಾ ಅಲ್ಲಿ ನೋಡ್ಕೊಂಬಕ್ಕಿದ್ದಾಳೆ. ಅಲ್ಲಿ ಯಾರನ್ನೂ ಬಿಡ್ಕೊಂಬಲ್ವಂತೆ, ಫೋನೂ ಹೋಗಲ್ವಂತೆ. ಆಹಾ, ನಿಮ್ಮಮ್ಮ ಹೇಳಿದ ಡೈಲಾಗ್ನೇ ನೀನು ರಿಪೀಟ್ ಮಾಡಿಬಿಟ್ಟೆ. ಸರಿ ಸರಿ ಆಯಿತು ಬಿಡು. ಅಂದರೆ ಏನು ಹೇಳ್ತಾ ಇದೆಯಾ ಬಾವ? ಏನೂ ಇಲ್ಲ, ತಗ ಕುಡಿ. ಕೊಡು ಬಾವ. ನೀನು? ಅಯ್ಯೋ ಬಾಮೈದಾ, ನಂದು ಹಂಗಿರಲಿ, ನೀನು ತಗ, ನೀನು ಎತ್ತು ಮ್ಯಾಕೆ. ಕುಡಿ ಮೊದಲು. ಕುಡಿ ಬಾಮೈದಾ, ಕುಡಿ, ಅಷ್ಟು ಕುಡಿದ್ಬಿಡು ಒಂದೇ ಸಲ. ಬಾವಾ ಬಾವಾ, ನನಗೆ ಇವತ್ತು ತೃಪ್ತಿ ಆಯ್ತು ನೋಡು. ನೀನಿಲ್ಲದೆ ನನಗೆ ಬೇಜಾರಂದರೆ ಬೇಜಾರು. ನೀನು ಇಲ್ಲೇ ಇರು ಬಾವ, ಇಲ್ಲೇ ದುಡು. ನನ್ನ ಜೊತೆಗೆ ಸಮಯಿಸ್ಕೊಂಡು ನಾವಿಬ್ರು ಎಣ್ಣೆ ಕೊಡ್ಕೊಂಡು ಆರಾಮಾಗಿರೋಣ. ನೀನಿಲ್ಲ ಅಂದರೆ ಬೋರ್ ಹೊಡಿಯುತ್ತೆ ಬಾವ, ಬೋರ್ ಹೊಡಿಯುತ್ತೆ. ಆಯಿತು ಬಾಮೈದಾ. ಅಯ್ಯೋ ನಿನ್ನ ಬಿಟ್ಟು ನಾನು ಎಲ್ಲೋಗನ ಹೇಳು? ಆದರೆ ಏನು ಮಾಡೋದು, ನಿಮ್ಮಮ್ಮನೂ ನಿನ್ನ ತಂಗಿನೂ ನನಗೇ ಮೋಸ ಮಾಡ್ತಾರಲ್ಲ. ಇದು ನ್ಯಾಯನಾ ಹೇಳು? ನೀನು ನನ್ನ ಬಾಮೈದಾಗಿ ಬಾವನಿಗೆ ಸಹಾಯ ಮಾಡ್ಬೇಕು ತಾನೆ? ಆಯಿತು ಬಾವ, ನೀನೇ ಸಹಾಯ ಮಾಡಿದೆ, ನಾನು ಇನ್ಯಾರಿಗೆ ಮಾಡಲಿ ಹೇಳು? ನೀನು ಏನು ಕೇಳಿದ್ರು ನಾನು ಮಾಡ್ತೀನಿ. ಏನು ಮಾಡಬೇಕು ಹೇಳು, ಅಷ್ಟೇನೆ. ನಿನಗೆ ಏನು ಬೇಕು ಹೇಳು, ತಂದುಕೊಡ್ತೀನಿ ನಾನು. ಏನು ಮಾಡಬೇಕು ಹೇಳು, ಅದನ್ನು ನಾನು ಮಾಡ್ತೀನಿ. ನೀನು ಹೇಳಿದ್ದ ನಾನು ಮಾಡ್ತೀನಿ, ಹೇಳು ಬಾವ. ಏನು ಮಾಡಬೇಡ, ಅದು ಒಂದೇ ಒಂದು ಸತ್ಯ ಗೊತ್ತಾಗಬೇಕು ನನಗೆ. ನಿಮ್ಮ ಅಮ್ಮನೂ ನಿನ್ನ ತಂಗಿನೂ ಯಾಕೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೀನಾದರೂ ನಿಜ ಹೇಳು ಬಾಮೈದಾ, ನನಗೋಸ್ಕರ.
ಹೌದೌದು, ನಮ್ಮ ಅಮ್ಮಯ್ಯ ನನ್ನ ತಂಗಿ ತುಂಬ ಸುಳ್ಳು ಹೇಳ್ತಾರೆ, ತುಂಬ ಮೋಸಗಾರರು ಅವ್ರು ನಂಬೇಡ ಬಾವ, ನಂಬೇಡ, ಅವ್ರು ಒಳ್ಳೆಯವರಲ್ಲ. ಹಾಂ, ನಿನಗೆ ಮೋಸ ಮಾಡ್ತಾರೆ ಅವರು. ಅದೇ ಬಾಮೈದ, ಈಗ ನಿಮ್ಮ ಅಪ್ಪಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಅದು ಯಾವ ಆಸ್ಪತ್ರೆ? ಹಾಂ, ಅಲ್ಲಿ ಫೋನ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ಅಡ್ರೆಸ್ ಗೊತ್ತಿಲ್ಲ ಅಂತಾರೆ. ಕೇಳಿದರೆ ನಿಮ್ಮ ಅಮ್ಮಯ್ಯ ಹಾಂ, ಎಲ್ಲಿ ನನ್ನ ಹೆಂಡ್ತಿ, ನಿಮ್ಮ ಅಪ್ಪ ಎಲ್ಲಿ, ಯಾವ ಆಸ್ಪತ್ರೆ ಅಂತ ಹೇಳು, ನಾವು ಹೋಗಿ ಅಲ್ಲೇ ನನ್ನ ಹೆಂಡ್ತಿನ ಮಾತಾಡ್ಸ್ಕೊಂಬತ್ತೀವಿ, ನಿಮ್ಮ ಅಪ್ಪನ ನೋಡ್ಕೊಂಬತ್ತೀವಿ. ಅಲ್ಲ, ಅಳಿಯಾದನ್ಗೆ ಮಾವಿಗೆ ಚೆನ್ನಾಗಿಲ್ಲ ಅಂದರೆ ನೋಡೋಕ್ಕೆ ಅಕ್ಕಿಲ್ವ ಬಾಮೈದ? ಹಾಂ, ಹೇಳು ನಿಮ್ಮ ಅಮ್ಮಯ್ಯ ಅಲ್ಲಿ ಫೋನ್ ಹೋಗಲ್ಲ, ಅಲ್ಲಿ ಹೋಗಂಗೂ ಇಲ್ಲ ಅಂತ ಅಡ್ರೆಸ್ಸನ್ನು ಕೊಡಲ್ಲ, ಯಾವ ಆಸ್ಪತ್ರೆ ಅಂತಲೂ ಹೇಳ್ತಾ ಇಲ್ಲ. ಹಾಂ, ಏನು ಆಗೈತೆ ನಿಮ್ಮ ಅಪ್ಪಗೆ, ಯಾವ ಆಸ್ಪತ್ರೆ ಅಂತ ನೀನಾದರೂ ನಿಜ ಹೇಳು. ಅಯ್ಯೋ ಬಾವ ಬಾವ ನಮ್ಮ ಅಪ್ಪಗೆ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು? ಹಾಂ, ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ರೆ ತಾನೇ ನಿನ್ಗೆ ಆಸ್ಪತ್ರೆ ಹೆಸರು, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಕೊಡೋದು. ಆಸ್ಪತ್ರೆಗೆ ಅಡ್ಮಿಂಟ್ ಆಗಿಲ್ಲ ಅಂದರೆ ಯಾವ ಆಸ್ಪತ್ರೆ ಅಂತ ಹೆಂಗೆ ಹೇಳಿ ಬಾವ? ಹಾಂ, ಅಂದರೆ ನಿಮ್ಮ ಅಪ್ಪಯ್ಯ ಚೆನ್ನಾಗೈತಾ? ಮತ್ತು ಈಗ ಎಲ್ಲೈತೆ? ನಿನ್ನ ತಂಗಿ ಎಲ್ಲಿದ್ದಾಳೆ? ನಮ್ಮ ಅಪ್ಪಯ್ಯ ಚೆನ್ನಾಗೈತೆ, ನನ್ನ ತಂಗಿನೂ ನಮ್ಮ ಅಪ್ಪನ ಜೊತೆಗೆ ಇದ್ದಾಳೆ. ಹಾಂ, ಇದೆಲ್ಲ ಒಂದು ನಾಟಕ, ನಿಮ್ಗೆಲ್ಲರಿಗೂ ಮಣ್ಣೆರ್ಚಕ್ಕೆ, ನಿನಗೂ ನಿಮ್ಮ ಅಮ್ಮಗೂ. ನನ್ನ ತಂಗಿಗೆ ನಮ್ಮ ಅಮ್ಮಗೆ ನಿನ್ನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ, ನನ್ನ ತಂಗಿಗೆ. ಅದಕ್ಕೆ ನನ್ನ ತಂಗಿನ ಒಚ್ಚಿಟ್ಟೈತೆ ನಮ್ಮ ಅಮ್ಮಯ್ಯ. ನಮ್ಮ ಅಪ್ಪನೂ ನನ್ನ ತಂಗಿನೂ ಯಾವುದೋ ಊರಿಗೆ ಹೋಗ್ಯಾರೆ. ಹಾಂ, ಇದೇನು? ಅಯ್ಯೋ ಅಯ್ಯೋ ಅಯ್ಯೋ, ಲೇ ಜುಂಜ, ಯಾವ ಊರಿಗೆ ಹೋಗ್ಯವ್ರೆ? ಏನು ಎತ್ತ ಅಂತ ವಿಚಾರಿಸು. ಯಾವ ಊರಿಗೆ ಹೋಗ್ಯವ್ರೆ? ಹೇಳು ಬಾಮೈದ, ಯಾವ ಊರಿಗೆ ಹೋಗ್ಯವ್ರೆ ಅಂತಾನ? ಯಾವ ಊರು ಅಂದರೆ ನಮ್ಮ ದಡಮರೂರು ಇರಬೇಕು, ನಮ್ಮ ದಡಮರೂರಿಗೆ ಹೋಗ್ಯಾರೆ ಅಂತ ಹೇಳ್ತಿತ್ತು. ಹೋಗ್ರಿ ಅಂತಾನ. ಹಂಗೇನೆ ನನ್ನ ತಂಗಿಗೂ ಅಷ್ಟೇ ನಿನ್ನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ. ಹಾಂ, ಆದರೆ ನಿಮ್ಮ ಜೊತೆ ಹೊಂದಿದ್ದು ಯಾಕೆ ಅಂದ್ಕೊಂಡ್ರಿ? ನಿಮ್ಮ ಮ್ಯಾಲೆ ಪ್ರೀತಿಯಿಂದ ಹೊಂದ್ಲು ಅಂತ ಅಂದ್ಕೊಂಡ್ರ? ಹಾಂ ಹಾಂ, ಪ್ರೀತಿನೂ ಇಲ್ಲ, ಹಣ್ಣು ಇಲ್ಲ. ಹೌದು, ನಮ್ಮ ಜೊತೆ ಬಂದ್ಲು ತಾನೇ ನಿಮ್ಮ ತಂಗಿ, ನಿಮ್ಮ ಅಮ್ಮನೇ ಕಳಿಸ್ಕೊಟ್ಟೈತೆ ಖುಷಿ ಖುಷಿಯಿಂದನಾ. ಅಂದಮೇಲೆ ಈಗ ನೋಡಿದ್ರೆ ಇಷ್ಟ ಇಲ್ಲ ಅಂತೇಳಿ ಇದೆಲ್ಲ ನಾಟಕ ಯಾಕೆ? ಹಾಂ, ಅಯ್ಯೋ ಬಾವ, ನಿನಗೆ ಬುದ್ಧಿನೇ ಇಲ್ಲ ನಿನ್ನ ತಲೆಯಾಗೆ. ಹಾಂ, ನನ್ನ ತಂಗಿ ನಿಮ್ಮ ಜೊತೆ ಬಂದಿದ್ದು ನಿಮ್ಮ ಅಮ್ಮ ಇನ್ನು ನಮ್ಮ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಅಷ್ಟೇ. ನೀವೆಷ್ಟೇ ಏನೇ ಹೇಳಿದ್ರು ಮನೆ ಬಿಟ್ಟು ಹೋಗ್ತಾ ಇರಲಿಲ್ವಲ್ಲ, ನೀವಿಬ್ರು ಮನೆ ಬಿಟ್ಟು ಓಡಿಸ್ಬೇಕು ಅಂತನ ಈ ಪ್ಲ್ಯಾನ್ ಮಾಡಿರೋದು ನಮ್ಮ ಅಮ್ಮನೂ ಆಯನು. ಹಾಂ, ಅವಳು ನಿಮ್ಮ ಜೊತೆ ಬಂದರೆ ನೀವು ಸುಲಭನಾಗಿ ಮನೆ ಬಿಟ್ಟು ಹೋಗ್ತೀರಾ ಅಂತನ ಸುಮ್ಮನೆ ನಾಟಕ ಮಾಡ್ಕೊಂಡು ನಿಮ್ಮ ಜೊತೆ ಹೊರ ಥರ ಹೊಂದಿದ್ದಾಳೆ ಅಷ್ಟೇ. ಹಾಂ, ಹೌದಾ? ಅಯ್ಯೋ 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 ಅಯ್ಯೋ, ಎಷ್ಟೆಲ್ಲ ಮೋಸ ಮಾಡಿದ್ದಾರೆ ಈ ಜಯಮ್ಮನು ಮಾಯನು ಸೇರ್ಕೊಂಡು. ಲೇ ಜುಂಜ, ನೋಡ್ದೇನೋ ನಿಮ್ಮ ಅತ್ತೆ ಎಂಥ ಪ್ಲ್ಯಾನ್ ಮಾಡ್ಯವಳೆ ಅಂತಾನ ನಮ್ಮನ್ನ ಮನೆಯಿಂದ ಆಚೆ ಕಳ್ಸೋಕ್ಕೆ. ಹಾಂ, ನಿಮ್ಮ ದೊಡ್ಡ ಮರದ ಯಾವ ಊರು? ಹಾಂ, ಅವ್ರ ಫೋನ್ ನಂಬರು, ಅವ್ರ ಊರ ಹೆಸರು ಹೇಳು. ಹಾಂ, ಯಾವ ಊರು ಹೇಳು ಬಾಮೈದ, ನೀನು ನನಗೆ ಸಹಾಯ ಮಾಡ್ತೀಯ ತಾನೆ? ಹಾಂ ಬಾವಾ, ಅದು ಯಾವ ಊರು ಅಂದರೆ ನಾವು ದಡ ಮರದು ಅಂಚೇನಹಳ್ಳಿ. ಅಂಚೇನಹಳ್ಳಿ ಅದು ಹಿರಿಯೂರು ತಾಲೂಕಿನ. ಹಾಂ, ಅಲ್ಲಿ ಹೋದರೆ ನಮ್ಮ ಅಪ್ಪಯ್ಯ, ನಿನ್ನ ಹೆಂಡ್ತಿ, ನನ್ನ ತಂಗಿ ಮಾಯ ಎಲ್ಲ ಸಿಗ್ತಾರೆ. ಹಾಂ, ಹೌದಾ? ಸರಿ ಆಯಿತು ಬಾಮೈದ. ಸರಿ, ನೀನು ಈ ಎಣ್ಣೆ ಕುಡಿದು ಇಲ್ಲೇ ಮನಿಕೆ ಬೇಡ, ಹಸುಗಳು ನೋಡ್ಕೊಂಡು ಹೊಲ್ತಕ್ಕೆ ಹೋಗು, ಅಲ್ಲ ಮಂತಕ್ಕೆ ಹೋಗು. ನಾವು ನಿನ್ನ ತಂಗಿ ನೋಡ್ಕೊಂಡು ಹೋಗ್ತೀವಿ. ನಾನು ನಮ್ಮ ಅಮ್ಮನ ಇಬ್ಬರು ಬಂದಿದ್ದೀವಿ. ನೋಡ್ದ ನಿಮ್ಮಮ್ಮ ಎಷ್ಟು ಮೋಸ ಮಾಡ್ತೈತೆ ನಮಗೇನೆ. ನಮ್ಮನ್ನು ಮನೆ ಬಿಟ್ಟು ಓಡ್ಸೋಕ್ಕೋಸ್ಕರನ ನಮ್ಮ ಮಗಳನ್ನ ಕಳಿಸಿ ಈಗ ಅಪ್ಪಗೆ ಹುಷಾರಿಲ್ಲ ಅಂತೇಳಿ ಕರೆಸ್ಕೊಂಡು ಆಸ್ಪತ್ರೆಗೆ ಅಡ್ಮಿಂಟ್ ಆಗ್ಯವ್ರಿ ಅಂತೇಳಿ ನಮ್ಮನ್ನೇ ಯಾಮರಿಸ್ತಾರ. ಮಾಡ್ತೀನಿ ಇವ್ರು ಇವ್ರಿಗೆ. ಏ ಜಯಮ್ಮ, ಜುಜ್ಜ ಎದ್ದಳು ಹೋಗೋಣ. ಅವ್ರು ಎಲ್ಲಿದ್ರು ಬಿಡೋದು ಬೇಡ. ಹಾಂ, ಆ ಮಾಯನ್ನೂ ಜಯಮ್ಮನೂ ಸರಿಯಾಗಿ ಬೆಂಡೆತ್ಬೇಕು. ಬಾ, ಈಗಲೇ ಹೋಗಿ ಆ ಮಾಯ ಎಲ್ಲಿದ್ದಾಳೆ ಅಂತ ಹುಡುಕಿ ಎಳ್ಕೊಂಬಂದು ಆ ಜಯಮ್ಮನ ಮುಂದೆ ನಿಲ್ಲಿಸ್ಬೇಕು. ನಮಗೇನೆ ಚಳ್ಳೆ ಹಣ್ಣು ತಿನ್ಸಕ್ಕೆ ನೋಡ್ತಾಳೆ ಇವಳು. ನೋಡ್ದ, ನನಗೆ ಅನುಮಾನ ಬಂತು. ಅವಳು ಅಡ್ರೆಸ್ಸು, ಫೋನ್ ನಂಬರು ಯಾತು ಕೊಡದೇ ಇದ್ದಾಗಲೇನೆ. ಹಾಂ, ಬಾ, ಎಲ್ಲ ಬಾಯಿ ಬಿಟ್ಟವನೇ ಇವನು. ಬಾ, ಈಗ ಹೋಗೋಣ. ಎದ್ದಾಳೆ ಮ್ಯಾಕೆ. ಸರಿ ಬಾಮೈದ, ನೀನು ಹುಷಾರಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹಸುಗಳು ನೋಡ್ಕೊಂಡು ಹೋಗು. ನಮಗೆ ಸ್ವಲ್ಪ ಕೆಲಸ ಐತೆ. ನಿಮ್ಮ ತಂಗಿನ ಹುಡ್ಕೊಂಬರ್ಬೇಕು, ಹೋಗ್ತೀವಿ. ಹಾಂ, ಅಯ್ಯೋ, ಇಷ್ಟು ಬೇಗ ಹೊರಟ ಬಾವ, ಕುಕ್ಕ ಬಾವ, ಇನ್ನೂ ಮಾತಾಡಬೇಕು ನಿನ್ನ ಹತ್ರ. ಯಾಕೆ ಹೋಗ್ತಾ ಇದ್ದೀಯಾ? ನಿಮ್ಮ ಅಮ್ಮ ಇನ್ನೂ ಬಂದ್ಬಿಟ್ಟೈತೆ. ಏನತ್ತೆ, ಚೆನ್ನಾಗಿದ್ದೀಯಾ? ಹಾಂ ಹಾಂ, ಚೆನ್ನಾಗಿದ್ದೀವಿ. ನೀವು ಮಾಡಿರೋ ನಿಮ್ಮ ಅಮ್ಮಯ್ಯ, ನಿಮ್ಮ ತಂಗಿ ಮಾಡಿರೋ ಇದಕ್ಕೆ ನಾವು ಎಲ್ಲಪ್ಪ ಚೆನ್ನಾಗಿರ್ತೀವಿ, ಎಲ್ಲಿ ಚೆನ್ನಾಗಿರ್ತೀವಿ? ಹಾಂ, ಸರಿ ಆಯಿತು, ಬಾರೋ ಜುಂಜ. ಸರಿ ಬಾಮೈದ, ನಾವಿನ್ನು ಬರ್ತೀವಿ, ಹುಷಾರು. ಓಕೆ ಬಾವ, ಬಾಯ್ ಬಾಯ್.